ನಲ್ಲಿ ಕ್ರಾಂತಿ ಆಗಿ ಹೋಗುತ್ತಾ? ರಾಜ್ಯದಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲಿ. ಹೀಗಂತ ಸಚಿವರು ಹೇಳ್ತಾ ಇದ್ರು. ಅದು ಹೌದು ಅಂತ ಇದೆ ಮೂಲಗಳು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟ ಬಳಿಕ ಮೇಜರ್ ಸರ್ಜರಿಗೆ ಮುಂದಾಗ್ತಿದ್ದಾರೆ. ಅಲ್ಲಿಗೆ ಸೆಪ್ಟೆಂಬರ್ ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅತಿ ದೊಡ್ಡ ಸರ್ಜರಿ ಆಗೋದು, ಅತಿ ದೊಡ್ಡ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನ್ ಬೆಳವಣಿಗೆ ಆಗಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಿಎಂ ಬದಲಾವಣೆನಾ, ಸಂಪುಟ ಸರ್ಜರಿನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಈ ಸಾಲು ಸಾಲು ಸಭೆ, ಶಾಸಕರ ಅಭಿಪ್ರಾಯಗಳ ಸಂಗ್ರಹ ಬಳಿಕ ಸುರ್ಜೇವಾಲಾ ಅವರು ಮೇಜರ್ ಸರ್ಜರಿಗೆ ಮುಂದಾಗ್ತಿದ್ದಾರೆ ಅಂತ. ಹಾಗಾದ್ರೆ ತೀವ್ರ ಚರ್ಚೆಗೆ ಬಂದಿದ್ದ ಸೆಪ್ಟೆಂಬರ್ ಕ್ರಾಂತಿ ಏನು? ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಸ್ವತಃ ಸಚಿವ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಕ್ರಾಂತಿ ಅಂದ್ರೆ ಸಿಎಂ ಬದಲಾಗ್ತಾರೆ ಅನ್ನುವಂತ ಚರ್ಚೆಗಳು ಶುರುವಾಗ್ಬಿಟ್ಟಿತ್ತು ರಾಜ್ಯದಲ್ಲಿ. ಸಿಎಂ ಬದಲಾವಣೆ ಅಲ್ಲ ಅಂತ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಮಾತು ನಿಜವಾಗ್ಬಿಡುತ್ತಾ? ಭಾರಿ ಬದಲಾವಣೆ ಇಲ್ಲ, ಬರೀ ಬದಲಾವಣೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಬದಲಾವಣೆ ಅಂದ್ರೆ ಸಂಪುಟ ಪುನರ್ರಚನೆ ಅಂತಿದೆ ಹೈಕಮಾಂಡ್. ಈಗಾಗಲೇ ಸುರ್ಜೇವಾಲಾಗೆ ಸಚಿವರ ವಿರುದ್ಧ ದೂರು ನೀಡೋದಕ್ಕೆ ಶಾಸಕರು ಮುಂದಾಗಿದ್ದಾರೆ. ಶಾಸಕರ ಸಮಸ್ಯೆಗಳಿಗೆ ಸಚಿವರು ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ದೂರು ಶಾಸಕರಿಂದ. ಸ್ಪಂದಿಸದ ಸಚಿವರ ಬದಲಾವಣೆಗೆ ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಹಾಗಾದ್ರೆ ಸಂಪುಟದಲ್ಲಿ ಯಾವೆಲ್ಲ ಸಚಿವರಿಗೆ ಕೊಡಬಹುದು, ಎಷ್ಟು ಸಚಿವರು ಸಂಪುಟದಿಂದ ಔಟ್ ಆಗ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ನೀವು ಗಮನಿಸಬೇಕು, ಔಟ್ ಆಗುವಂತಹ ಸಚಿವರ ಲಿಸ್ಟ್ ಅನ್ನ ನೋಡ್ಬಿಟ್ರೆ ಎಲ್ಲರೂ ಕೂಡ ಪ್ರಭಾವಿಗಳೇ. ಆ ಪ್ರಭಾವಿ ಸಚಿವರ ವಿರುದ್ಧನೇ ಶಾಸಕರು ಸಾಲು ಸಾಲು ದೂರುಗಳನ್ನ ಕೊಟ್ಟಿದ್ದಾರೆ. ಇಂಥ ಸಚಿವರು ಇರಬಾರದು, ಕಾರಣ ಅನುದಾನದ ತಾರತಮ್ಯ, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ಪರಿಗಣಿಸ್ತಾ ಇಲ್ಲ, ನಮ್ಮ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಚಿವರ ಬಳಿ ಸಿಗ್ತಾ ಇಲ್ಲ ಅನ್ನುವಂತಹ ಸಾಲು ಸಾಲು ಆರೋಪಗಳು. ಹಾಗಾದ್ರೆ ಕೆಲಸ ಮಾಡದೇ ಇರುವಂತಹ ಸಚಿವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತಾ? ಅಂಥದ್ದೊಂದು ಲಿಸ್ಟ್ ಅನ್ನ ಸುರ್ಜೇವಾಲಾ ಅವರೇ ಸಿದ್ಧಪಡಿಸಿಕೊಂಡಿದ್ದಾರಂತೆ ಶಾಸಕರ ಅಭಿಪ್ರಾಯ ಸಂಗ್ರಹದ ಬಳಿಕ. ಹಾಗಾದ್ರೆ ಯಾವೆಲ್ಲ ಸಚಿವರು ಸಂಪುಟದಿಂದ ಕೈ ಬಿಡಬಹುದು, ಯಾರಿಗೆಲ್ಲ ಅವಕಾಶ ಸಿಗಬಹುದು? ಇಂಥ ಚರ್ಚೆಗಳು ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಅಲ್ಲಿಗೆ ಕೆಎನ್ ರಾಜಣ್ಣ ಅವರು ಹೇಳಿರುವಂತಹ ಅತಿ ದೊಡ್ಡ ಕ್ರಾಂತಿ ಸೆಪ್ಟೆಂಬರ್ ನಲ್ಲಿ ಅಲ್ಲ, ಅತಿ ದೊಡ್ಡ ಕ್ರಾಂತಿ ಎಲ್ಲ, ಬದಲಾಗಿ ಚಿಕ್ಕ ಪುಟ್ಟ ಬದಲಾವಣೆಗಳಾಗತ್ತೆ